ಅಪ್ಪ, ಇವೆಲ್ಲದ್ರ ಮಧ್ಯೆ ನಿಮ್ಮನ್ನು ಸರಿಯಾಗಿ ವಿಚಾರಿಸೋಕ್ಕಾಗಲಿಲ್ಲ. ಮಾತುಗಳೆಲ್ಲ ಇದೆ ಅಲ್ವಾ? ಬೇಕಾದರೆ ಹೇಳಿ ತರಿಸ್ಕೊಡ್ತೀನಿ. ಇಲ್ಲ ನರಸಿಂಹ, ಎಲ್ಲ ಇದೆ. ಸರ್, ಈಗ ಕೇಳ್ತೀನಿ ಅಂತ ಏನು ಅನ್ಕೋಬೇಡಿ. ಪುರೋಹಿತರು ಬಂದಾಗ ನಿಮಗೆ ಅಕ್ಕನೋ ತಂಗಿನೋ ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ಇಲ್ಲ ಅಂದ್ರಿ. ನೀವೇ ಅವತ್ತು ಹೇಳಿದ್ರಿ ನಿಮ್ಗೊಬ್ರು ತಂಗಿ ಇದ್ದಾರೆ ಅಂತ. ಪೂಜೆಗೆ ಅವ್ರನ್ನೂ ಕರೆಸಿದ್ರೆ ಅಮ್ಮಂಗೂ ಖುಷಿ ಆಗ್ತಿತ್ತು ಅಲ್ವಾ? ಅವಳು ನನ್ನ ಪಾಲಿಗೆ ಸತ್ತೋಗಿ ತುಂಬ ವರ್ಷಗಳಾಯ್ತಮ್ಮ. ಸತ್ತಿರೋರ್ನ ಮತ್ತೆ ಬದುಕಿಸಿ ಕರ್ಕೊಂಬರಕ್ಕಾಗತ್ತಿಲ್ಲವ? ಅಲ್ಲ ಸರ್, ಜೀವಂತವಾಗಿರೋರ ಬಗ್ಗೆ ಈ ರೀತಿ ಮಾತಾಡೋದು ತಪ್ಪಲ್ವಾ? ನಮ್ಮನೆ ಮಾನ, ಮರ್ಯಾದೆ, ಗೌರವ ಇದನ್ನೆಲ್ಲ ಮಣ್ಣು ಪಾಲು ಮಾಡಿ ಈಗ ಬದುಕಿದ್ದು ಏನಮ್ಮ ಪ್ರಯೋಜನ? ಅವಳಿಗ ನನ್ನ ಪಾಲಿಗೆ ಮುಗಿದೋದ ಅಧ್ಯಾಯ. ಅದನ್ನು ಮತ್ತೆ ಶುರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಈ ವಿಷಯ ವಿಶ್ವಂಗಾಗಲಿ ತನಗಾಗಲಿ ಗೊತ್ತಿಲ್ಲ. ಅದು ಗೊತ್ತಾಗಿ ನಾನೇನೋ ಹೇಳೋದು, ಅವರೇನೋ ತಿಳ್ಕೊಳ್ಳೋದು ಬೇಡ. ಈ ಸತ್ಯ ಬೂದಿ ಮುಚ್ಚಿದ ಕೆಂಡದಾಗಿದೆ. ಅದು ಹಾಗೆ ಇರಲಿ. ನನಗೆ ಅವಳ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಅಂದಮೇಲೆ ಅವಳಕ್ಕೆ ನಮ್ಮನೆ ಬಂದು ಪೂಜೆ ಮಾಡಬೇಕು? ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಲಲಿತನ್ ಕಳ್ಕೊಂಡಿರೋ ದುಃಖದಲ್ಲಿರೋ ನನಗೆ ಅವಳು ಮತ್ತೆ ಬಂದು ಗಾಯದ ಮೇಲೆ ಬರೆ ಎಳೆಯೋದು ಸ್ವಲ್ಪನೂ ಇಷ್ಟ ಇಲ್ಲ. ಮತ್ತೆ ಅವಳ ವಿಷಯ ಮಾತಾಡೋದು ನನಗಿಷ್ಟ ಇಲ್ಲಮ್ಮ.